ಹೂ ಮಾರ್ತಾ ಇರ್ತಾರೆ. ಹಸು ತಡಿಲಾರ್ದೆ ಸ್ಕೂಲ್ ಹತ್ರ ನಾನು ಕಾಯ್ತಾ ಇರ್ತೀನಿ. ನಮ್ಮಮ್ಮ ಅಲ್ಲಿಂದ ವ್ಯಾಪಾರ ಮಾಡಿಕೊಂಡು ಓಡೋಡಿ ಬಂದು ಇಡ್ಲಿನ ಕೊಡಿಸಿ ತಿನ್ನಿಸ್ಬಿಟ್ಟು ಸ್ಕೂಲ್ ಕಳಿಸ್ಬಿಟ್ಟು ಅವ್ರು ವ್ಯಾಪಾರ ಮಾಡಕ್ಕೆ ಹೋಗ್ತಾರೆ. ಆ ಥರ ಇದ್ದಂಥ ವ್ಯಕ್ತಿ ಇವತ್ತು ನಾನೇ ಎಕ್ಸ್ಪೆಕ್ಟ್ ಮಾಡಿಲ್ಲ, ನಾನು ಈ ರೀತಿ ಬೆಳಿತೀನಿ, ಈ ರೀತಿ ಆಗ್ತೀನಿ, ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ನಿಲ್ತೀನಿ ಅಂತ ಇರಲಿಲ್ಲ. ಆದರೆ ನಮ್ಮ ತಂದೆ ತಾಯಿಯ ಆಶೀರ್ವಾದ, ನಾನು ಇವತ್ತು ಕೂಡ ನಮ್ಮ ತಂದೆ ತಾಯಿ ಇಲ್ಲ, ಆದರೂ ನನ್ನ ಜೊತೆಲಿ ಇದ್ದಾರೆ. ಯಾಕೆಂದರೆ ಅವರು ನಮ್ಮ ತಾಯಿ ಸತ್ತ ಮೇಲೆ ಅವ್ರ ಕಾಲುಂಗ್ರನ ನನ್ನ ಕೈಲೇ ಹಾಕ್ಕೊಂಡಿದ್ದೀನಿ. ಮಧ್ಯದಲ್ಲಿ ಬೆಳ್ಳಿ ಕಾಲುಂಗ್ರ ಇಟ್ಕೊಂಡು ಆ ಕಡೆ ಗೋಲ್ಡ್ ಹಾಕ್ಕೊಂಡಿದ್ದೀನಿ. ಜೊತೆಗೆ ಈ ಒಂದು ಮಾಂಗಲ್ಯ ಚೈನು ನಮ್ಮ ತಾಯಿದೇ ನಾನು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ನಮ್ಮ ತಾಯಿ ತಂದೆಗೆ 7 ಜನ ಮಕ್ಕಳು, ಅದರಲ್ಲಿ ನನ್ನ ತಮ್ಮ, ನಾನು, ಅದು ಬಿಟ್ಟರೆ 5 ತೆಗೆದಿರು. ಇವತ್ತು ಸಾಮಾನ್ಯಗೆ ತಾಯಿ ಓದಂಥ ಪಕ್ಷದಲ್ಲೇ ಹೆಣ್ಮಕ್ಳಿಗೆ ಒಡವೆ ಅಂದರೆ ಒಂದು ಮಾಂಗಲ್ಯ ಚೈನ್ ಆಗಲಿ ಇನ್ನೊಂದಾಗಲಿ ಅವ್ರಿಗೆ ಸೇರ್ಬೇಕು, ಕಾಲುಂಗ್ರ ಆಗಲಿ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ. ನೋಡಮ್ಮ, ಮಾಂಗಲ್ಯ ಚೈನು ಕಾಲುಂಗ್ರ ನಾನು ಕೊಡ್ತೀನಿ, ನಾನು ಯಾವುದೇ ಕಾರಣಕ್ಕೆ ಕೊಡೋದಿಲ್ಲ ಅಂತ ಹೇಳಿದಾಗ ಆಯ್ತಣ್ಣ ನೀನು ಹಾಕು ಅಂತ. ಆದರೆ ಇವತ್ತು ನನ್ನ ಕಾಪಾಡ್ತಾ ಇರೋದು ನಮ್ಮ ತಂದೆ ತಾಯಿ. ಇವತ್ತು ಕೂಡ ನನ್ನ DP ಹಾಕ್ಕೊಂಡಿರೋದು ನಮ್ಮ ತಂದೆ ತಾಯಿ ಫೋಟೋ. ನನ್ನ ಆಫೀಸಲ್ಲಿ ಇಷ್ಟು ಬೆಳವಣಿಗೆ ಆದರೂ ಕೂಡ ನನ್ನ ಎದುರುಗಡೆ ಹಾಕೊಂಡಿರೋದು ನಮ್ಮ ತಂದೆ ತಾಯಿ. ಹೋದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡಿ, ನಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡಿ ನಾನು ಸೀಟಲ್ಲಿ ಕೂರ್ತೀನಿ. ಆದರೆ ಅವ್ರ ಆಶೀರ್ವಾದನೇ ಇವತ್ತು ಇಲ್ಲಿವರೆಗೂ ನನಗೆ ಕರ್ಕೊಂಡ್ಬಂದಿದೆ. ಎರಡನೇದು, ಒಂದು ಸಿನಿಮಾ ರಂಗ ಬರೋದಕ್ಕೆ ಕಾರಣ ಏನು ಅಂತ ಅಂದರೆ, ನನಗೆ ಶಕ್ತಿ ಕೊಟ್ಟಂಥದ್ದು, ನನಗೆ ಕಲಿಸಿತ್ತು ಸಮುದಾಯ. ರಾಜ್ಯಪಾಲರ ಬ್ಯಾಕ್ಗ್ರೌಂಡ್, ಈ ಸಿನಿಮಾದಲ್ಲಿ ರಾಜ್ಯಪಾಲರಾಗಿ ಅಶೋಕ್ ಅವರು ಮಾಡಿದ್ದಾರೆ. ಜನರಿಗೆ ಇವಾಗ ಏನ್ ಬೇಕು, ಈಗ ಏನ್ ನಡೀತಾ ಇದೆ, ಕರ್ನಾಟಕದ ರಾಜಕೀಯ ಯಾವ ರೀತಿ ಬದಲಾವಣೆ ಆಗಿದೆ, ಅದೇ ರೀತಿ ಅದು ಏನೂ ಗೊತ್ತಿಲ್ಲ, ನಾವು ಯಾವ ರೀತಿ ಊಹೆ ಮಾಡಿದ್ರೆ ಗೊತ್ತಿಲ್ಲ. ಇರೋ ಮುಖ್ಯಮಂತ್ರಿಗಳು ಇನ್ನೊಬ್ಬರಿಗೆ ಮುಖ್ಯಮಂತ್ರಿ ಕೊಟ್ಟು ಅವರು ವಾಪಸ್ ಹೋಗೋದು ನಾವು ನೋಡಿದೀವಿ. ಈ ಸಿನಿಮಾದಲ್ಲಿ ನಮ್ಮವರು ಅದೇ ರೀತಿ ಮಾಡಿದ್ದಾರೆ. ಇಟ್ ಈಸ್ ಎಲ್ಲರೂ ನೋಡುವಂತ ಒಂದು ಫ್ಯಾಮಿಲಿ ಎಂಟರ್ಟೈನರ್. ಇದರಲ್ಲಿ ಹಾಸ್ಯ ಇದೆ, ಅದ್ಭುತವಾದಂತಹ ಹಾಡುಗಳಿದೆ. ವಿನಯ್ ಚಂದ್ರ ತುಂಬಾ ಚೆನ್ನಾಗಿ ಸಂಯೋಜನೆ ಮಾಡಿದ್ದಾರೆ. ನಾಗೇಂದ್ರ ಪ್ರಸಾದ್ ಅವರು ಚೆನ್ನಾಗಿ ಬರೆದರು. ಗೌರಿ ಬಗ್ಗೆ ಹೇಳ್ಬೇಕಾಗಿಲ್ಲ, ನೋಡಕ್ ಚಿಕ್ಕವರಾಗಿದ್ರು ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ವಾ, ಆ ರೀತಿ ಅದ್ಭುತವಾಗಿ ನಮ್ಮ ಗೌರಿ ಆಕ್ಟ್ ಮಾಡಿದ್ದಾರೆ. ಇನ್ನು ನಮ್ಮ ತಂಡ ಇದೆ, ಬೇಕಾಷ್ಟು ತಂಡ ಇದೆ, ಹನುಮಂತರ ಬಾಲ ಇದ್ದ ಹಾಗೆ ಎಲ್ಲರೂ ನನ್ನವರು, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಟೀಮ್ ಬಗ್ಗೆ ಹೇಳ್ಬೇಕಾಗಿಲ್ಲ, ಜೆ ಕೃಷ್ಣ ಆಗ್ಬೋದು, ಎಡಿಟರ್ ಆಗ್ಬೋದು, ನಮ್ಮ ಅಸೋಸಿಯೇಟ್ಸ್ ಆಗ್ಬೋದು, ಶಶಿಕಿರಣ್, ರಾಮಚಂದ್ರ, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಲಾವಿದರೆಲ್ಲ ಹೇಳಿದ್ದೀನಿ ನಾನು, ಅವರೆಲ್ಲ ಹೇಳಿದ್ರು ಇಷ್ಟು ಉದ್ದ ಇದಿಲ್ಲ ಅಂತ, ಎಲ್ಲ ನಮ್ಮವರು, ನನ್ನ ಕುಟುಂಬದವರು ಅಂತ ಹೇಳ್ಕೊಂಡಿದ್ದೀನಿ ನಾನು. ಹಾಕಿ ಒಂದು ಸಿನಿಮಾ ನಿರ್ದೇಶಕರು, ಒಂದು ತಂಡ ಏನ್ ಕೇಳುತ್ತೆ ಅನ್ನೋದನ್ನ ಒಂದು ಸೆಕೆಂಡು ಕೂಡ ಯೋಚನೆ ಮಾಡದೆ ಈ ಸಿನಿಮಾದವರು ಒದಗಿಸ್ಕೊಟ್ಟಿದ್ದಾರೆ. ಖಂಡಿತವಾಗೂ ಇಂಥ ಒಳ್ಳೆ ನಿರ್ಮಾಪಕರದು ಇವತ್ತಿನ ಕಾಲ. ಇದರಲ್ಲಿ ಏನು ಇವತ್ತಿನ ಸಿನಿಮಾ ಪರಿಸ್ಥಿತಿ ಇನ್ನೊಂದು, ಯಾಕಂದ್ರೆ ಸಿನಿಮಾಗಳು ಎಷ್ಟೋ ಶುರು ಆಗುತ್ತೆ, ಆದ್ರೆ ಶುರುವಾದ ಸಿನಿಮಾಗಳೆಲ್ಲ ಮುಗಿಯಲ್ಲ. ಕಾರಣ ಅದಕ್ಕೆ ಸತ್ತಾರ ಇರುತ್ತೆ. ಅದರ ಮೇನ್ ಕಾರಣ ಹಣಕಾಸೆ ಯಾವಾಗಲೂ ಆಗಿರುತ್ತೆ. ಆ ಥರದ್ದು ಯಾವುದೇ ರೀತಿಯ ತೊಂದರೆಗಳನ್ನು ಕೊಡದೆ ಒಳ್ಳೆ ರೀತಿಯಲ್ಲಿ ಸಿನಿಮಾ ಮಾಡ್ಕೊಂಡು ಬಂದಂತಹ ನಮ್ಮ ನಿರ್ಮಾಪಕರಿಗೆ ಅತಿ ದೊಡ್ಡ ಯಶಸ್ಸಾಗಬೇಕು ಅನ್ನೋದೇ ನನ್ನ ಒಂದು ಕೋರಿಕೆ, ಆಮೇಲೆ ಒಂದು ಪ್ರಾರ್ಥನೆ. ಇದೆಲ್ಲದಕ್ಕೂ ಸಹಕಾರ ಕೊಡುವಂಥವ್ರು ನೀವೇ ಆಗಿರ್ತೀರ, ಅಂದ್ರೆ ಮಾಧ್ಯಮ ಮಿತ್ರರೇ ಆಗಿರ್ತಾರೆ, ಜೊತೆಗೆ ನಮ್ಮ ಕನ್ನಡ ನಾಡಿನ ಜನತೆನೇ ಆಗಿರ್ತಾರೆ, ಜೊತೆಗೆ ನಮ್ಮ ಡೈರೆಕ್ಟರ್ ಸರ್, ಇಂಥ ಒಂದು ಹಿರಿಯ ನಿರ್ದೇಶಕರ ಜೊತೆಗೆ ಖಂಡಿತವಾಗೂ ಸಿನಿಮಾ ಮಾಡೋದಕ್ಕೆ ನಾನು ಯಾವುದೋ ಜನದಲ್ಲಿ ಪುಣ್ಯ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ಸಿನಿಮಾ ಒಂದು ಕರೆಕ್ಟ್ ಆಗಿ ಕಲ್ಪನೆ ಜೊತೆಗೆ ಇಷ್ಟೇ ಬೇಕು, ಹೀಗೆ ಬೇಕು, ಇದೇ ತರದೊಂದು ಸಿನಿಮಾ ಮಾಡೋಕೆ ಈ ಪಾತ್ರಕ್ಕೆ ಒಂದು ಸೂಟ್ ಆಗ್ತಾನೆ, ಇನ್ನೊಂದು, ಆಮೇಲೆ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ, ಯಾವುದೇ ರೀತಿಯ, ಈಗ ತುಂಬಾ ಸಿನಿಮಾಗಳಾಗತ್ತೆ ಅದರಲ್ಲಿ ಎಷ್ಟೋ ಏನ್ ಸಿನಿಮಾ ಮುಗಿಯೋದ್ರಲ್ಲಿ ಕಚಾಪೆಚಿ ಆಗಿ ಒಬ್ಬರು ಇವತ್ತಿದ್ದಾರೋ ಇನ್ನೊಂದು ತರ ಆಗಿ ಏನೇನೋ ಆಗೋಗುತ್ತೆ. ಆ ತರದ ಯಾವ ಗೊಂದಲಗಳಿಗೂ ಇಲ್ಲ ಅವಕಾಶಗಳನ್ನು ಮಾಡಿಕೊಡದೆ ಒಂದು ಸಿನಿಮಾನ ತಂಡನ ಎಷ್ಟು ನೀಟಾಗಿ ತಗೊಂಡು ಹೋಗ್ಬೇಕು ಅನ್ನೋದಕ್ಕೆ ಒಂದು 2 ಪದಗಳಲ್ಲೆಲ್ಲ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಖಂಡಿತವಾಗೂ ಅವ್ರ ಜೊತೆ ಕೆಲಸ ಮಾಡಿದ್ರೆ ಮಾತ್ರ ಅದು ಗೊತ್ತಾಗೋದಕ್ಕೆ ಸಾಧ್ಯ. ಹಾಗಾಗಿ ಖಂಡಿತವಾಗೂ ಈ ಒಂದು ಅವಕಾಶ ಕೊಟ್ಟಂತಹ
ಡೈರೆಕ್ಟರ್ ಸಾರ್ಗೆ, ಇಡೀ ತಂಡಕ್ಕೆ, ನಿರ್ಮಾಪಕರಿಗೆ ಎಲ್ಲರಿಗೂ ಕೂಡ ನಾನು ಯಾವತ್ತೂ ಆಭಾರಿ. ಯಾಕಂದ್ರೆ ಇಲ್ಲಿ ವರ್ಕ್ ಮಾಡಿದಂತಹ ಟೆಕ್ನಿಷಿಯನ್ ಇರ್ಬೋದು, ಇಲ್ಲಿ ಎಲ್ಲರೂ ಕೂಡ ನನಗೆ, ಯಾಕಂದ್ರೆ ಈ ಸಿನಿಮಾ ತಂಡಕ್ಕೆ ಹೋಗಿ ಪರಿಚಯ ಮಾಡಿಸಿರುವಂತದ್ದು ಗಿರೀಶ್ ಗೌಡ್ರು, ನಮ್ಮ ನವೀನ್ DK, ಈ ತರ ಅಂದ್ರೆ ಅಲ್ಲಿಂದ ಶುರುವಾದ ಜರ್ನಿ ಇವತ್ತು ಇಲ್ಲಿ ತನಕ ಆದಷ್ಟು ಬೇಗ ತಗೊಂಡ್ಬಿಟ್ಟಿದೆ. ಅಂದ್ರೆ 4-5 ತಿಂಗಳು ಒಂದು ಸಿನಿಮಾದ ಮೇಜರ್ ಪ್ರೊಸೆಸ್ಗಳು ಮುಗಿದೋಗಿದೆ. ಈಗ ಸಾರ್ ಹೇಳಿದಾಗೆ ಇನ್ನೊಂದು ಜೂನಲ್ಲಿ ರಿಲೀಸ್ ಅಂತ ಅನ್ಕೊಂಡಿದ್ರು, ಆದ್ರೆ ಸಿನಿಮಾ ಕೆಲಸಗಳು ಒಂದು ಸ್ವಲ್ಪ ನಿಧಾನ ಆಗಿರೋದು. ನಿಧಾನ ಮೀನ್ಸ್ ಆಕ್ಚುಲಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಸ್ವಲ್ಪ ಟೈಮ್ ತಗೊಳ್ತಾ ಇರೋದ್ರಿಂದ ಈ ಮಧ್ಯದಲ್ಲಿ ಜುಲೈ ಬೇಡ ಅಂತ ಅನ್ಕೊಂಡಿದ್ದೆ, ಸ್ವಲ್ಪ ಮಳೆ ಆಗಿರುತ್ತಂತ. ಆಗಸ್ಟ್ ಅಂತ ಒಂದು ಹಂತಕ್ಕೆ ತಲೆ ಒಳಗಡೆ ಪ್ಲಾನ್ ಇದೆ. ಇಲ್ಲ ಕೆಲಸ ಮುಗಿದ ಮೇಲೆ ಆ ಡೇಟ್ಗಳನ್ನು ಅನೌನ್ಸ್ ಮಾಡ್ತಾರೆ. ಖಂಡಿತವಾಗೂ ನಿಮ್ಮೆಲ್ಲರ ಸಹಕಾರ ಇರಬೇಕು ಈ ಸಿನಿಮಾಗೆ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಅವ್ರಿಗಿನ ಜೂನಿಯರ್ ನಾನು, ಬಟ್ ಫಸ್ಟ್ ಟೈಮ್ ಸ್ಟೇಜ್ ಸಮುದಾಯ ತಂಡದಿಂದಲೇ, ಸೊ ಅದೊಂದು. ಆ್ಯಂಡ್ ಸರ್, ನಮ್ಮ ಲೆಜೆಂಡ್ರಿ ಸಾಯಿ ಪ್ರಕಾಶ್ 106ನೇ ಚಿತ್ರ ಸರ್. ನಾನು ನಿಮ್ಮ ಹೆಸರು ಕೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟೆ ಸರ್, ಮಿಕ್ಕಿದ್ದೇನು ಮಾತಾಡಿರಲಿಲ್ಲ. ಇಟ್ಸ್ ಸಚ್ ಅ ಲೆಜೆಂಡ್. ಅವ್ರ ಒಂದು ಅನುಭವ ಹೇಳ್ಬೇಕು, ಎಲ್ಲೂ ಪ್ರೊಡ್ಯೂಸರ್ ಫ್ರೆಂಡ್ಲಿ ಡೈರೆಕ್ಟರ್ಸ್ ಈ ತರ ಜಾಸ್ತಿ ಆದ್ರೆ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಹೆಲ್ದಿ ಆಗುತ್ತೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ಈ ಒಂದು ಎಕ್ಸ್ಟ್ರಾ ಶಾರ್ಟ್ ಶೂಟ್ ಮಾಡಿದ್ರು, ನಾನು ನೋಡಿದ್ದೀನಿ ಕಣ್ಣಾರೆ. 2 ಅವರ್ ಫಿಲಮ್ಗೆ ಎಡಿಟ್ ಟೇಬಲ್ಗೆ ನಾಟ್ ಕೊಡಲ್ಲ, ಓಕೆ ಶಾರ್ಟ್ಸ್ 40 ಅವರ್ ತರ್ತಾರೆ. ಅದ್ರ ಆ ಮಿಕ್ಕ ಎಷ್ಟು 38 ಅವರು ಇಸ್ ಪ್ರೊಡ್ಯೂಸರ್ಗೆ ಆಗಿರೋ ಲಾಸ್. ಸರ್ ಒಂದು ಎಕ್ಸ್ಟ್ರಾ ಶಾರ್ಟ್ ತಗೊಂಡಿಲ್ಲ. ನಾನು ನೋಡ್ದಂಗೆ ನಾನೇ ಕೇಳಿದ್ದೀನಿ, ಸರ್ ಇಲ್ಲಿ 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 ಹಿಂಗ್ ಮಾಡ್ಲಾ ಸರ್, ಈ ತರ ಹಿಂಗ್ ಬಂದ್ಬಿಟ್ಟು ಮಾಡ್ಲಾ ಸರ್? ಬೇಡಪ್ಪ, ನೀನು ಎಂಟಾಣಿ ಆಕ್ಟಿಂಗ್ಗೆ ಸಾಕು, 5 ರೂಪಾಯಿ ಎಲ್ಲ ಬೇಡ. 2-3 ಸಲ ಹೇಳಿದ್ಮೇಲೆ ಕೇಳೋದು ಬಿಟ್ಬಿಟ್ಟೆ. ಬಟ್ ಪರ್ಫೆಕ್ಟ್ ಹಿ ನೋಸ್. ಅವ್ರ ಎಡಿಟ್, ಐ ಥಿಂಕ್ ಎಡಿಟ್ ಅಲ್ಲಿ ಯೋಚನೆ ಮಾಡ್ತಿರಲ್ಲ ಸರ್ ನೀವು, ಎಡಿಟ್ ಆಗಿ ಯೋಚನೆ ಮಾಡಿ ಶೂಟ್ ಮಾಡ್ತಾರೆ. ಸಚ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ನನಗೆ. ನಾನು ಎಲ್ಲ ಕಡೆ ಹೇಳ್ಕೊಂಡು ತಿರುಗ್ತಾ ಇದ್ದೀನಿ, ಎಸ್ಪೆಷಲಿ ಯಂಗರ್ ಡೈರೆಕ್ಟರ್ಸ್ಗೆ, ಈ ತರ ಪ್ರೊಡ್ಯೂಸರ್ ಫ್ರೆಂಡ್ಲಿನೆಸ್ ನಿಮಗೂ ಬರಲಿ. 2 ಅವರ್ ಫಿಲಮ್ 40 ಅವರ್ ಫುಟೇಜ್ ಶೂಟ್ ಮಾಡಿ ಲಾಸ್ ಮಾಡಬೇಡಿ ಅಂತಾನೆ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್. ಥ್ಯಾಂಕ್ ಯು ಸರ್.